ಸರ್ ಹಿಂಗೆ ಹೋಗ್ಬೋದಾ? ಹಾಂ, ಒಳ್ಳೆ ಡಕಾಯಿತಿ ಮಾಡಕ್ ತರ ನಿಂತಿದ್ದು. ಇಲ್ಲಿ ಒಂದು 10 ತಾನೆಗಳು ಸೈಟ್ ಆಗಿದೆ ಸರ್ ಇಲ್ಲಿ. ಸೇಮ್ ಅದ್ರ ಮೇಲೆ ಇಲ್ಲೇ 4:45 6 ಗಂಟೆ ಒಳಗೆ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಲಾಗ್ಗೆ ಸ್ವಾಗತ. ಸೊ ಈ ವಿಡಿಯೋ ಬಂದು ನಮ್ಮ ಪ್ರೀವಿಯಸ್ ವಿಡಿಯೋ ಕಂಟಿನ್ಯೂಟಿ ಆಗಿರುತ್ತೆ. ಸೊ ಇವಾಗ ನಾವು ಎಲ್ಲಿಂದ ಶುರು ಮಾಡ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನೋಡಬೇಕು ಅಂತಂದರೆ ಪ್ರೀವಿಯಸ್ ವಿಡಿಯೋ ನೋಡಬೇಕು. ಆ ಪ್ರೀವಿಯಸ್ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಇವಾಗ ನಾವಿಲ್ಲಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಬಿಟ್ಟು ಇವಾಗ ಎಲಿಫೆಂಟ್ ವಾಚ್ ಟವರ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತು ಎಲಿಫೆಂಟ್ ಇರೋಲ್ಲ ಅಂತ, ಇದಕ್ಕೆ ಬೇರೆ ಟೈಮಿಂಗ್ಸಲ್ಲಿ ಬರಬೇಕು. ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ನೆಟ್ವರ್ಕ್ ಇಲ್ಲ, ಬಿಸಿಲು, ಅಷ್ಟೊಂದು ಬಿಸಿಲು ಅಂತೇನಿಲ್ಲ, ಬಟ್ ಸೀನಿಕ್ ವ್ಯೂ ಚೆನ್ನಾಗಿದೆ. ಫಾರೆಸ್ಟ್ ಟ್ರಯಲ್ ಒಳಗಡೆ ಹೋಗೋದು. ಗುರು ಒಂದು 500 ಮೀಟರ್ಸ್ ಅಂದ ತಾನೆ? ಇಲ್ಲ, ದೂರ ಇದೆ, ಬನ್ನಿ. ಅದು 4 ಕಿಲೋಮೀಟರ್ಸ್ ಮೇಲೆ ಇದೆ. ಲೇಕ್ ಕಾಣಿಸ್ಬೇಕು ನಮ್ಗೆ ಹೆಂಗಿದ್ರು ರೋಡ್ ಸೈಡು. ಇದು ಬಡ್ಡಿ ಮಗ ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ. ಅಲ್ಲ, ನಂಗೆ ಯಾಕೋ ಈ ರೋಡ ಆ ಕಡೆ ಹೋಗೋದೇ ಡೌಟ್ ಆಗ್ತಾ ಇದೆ. ಆ ಕಡೆ ಬಂದಿದ್ ರೋಡ್ ಅಲ್ವಾ ನಾವು? ಅದು ಅಲ್ಲಿ 2 ರೋಡ್ ಸ್ಪ್ಲಿಟ್ ಆಯ್ತು ಗೊತ್ತಾ? ಹಾಂ, ಇದಲ್ಲ ಎಲಿಫೆಂಟ್ ವಾಚ್ ಟವರ್. ಇದೇನಾ? ಅಲ್ಲ, ಇದು ವ್ಯೂ ಪಾಯಿಂಟ್ ಅಷ್ಟೇ. ಇದು ವ್ಯೂ ಪಾಯಿಂಟ್ ಅಷ್ಟೇ. ಇದಲ್ಲ, ಇದಕ್ಕೆ ಯಾಕೆ ನಿನ್ಸ್ತವ್ರೆ? ವ್ಯೂ ಪಾಯಿಂಟ್ ನೆಟ್ವರ್ಕ್ ಸಿಗಿದ್ಯಾ ನೋಡಿ ಇಲ್ಲಿ. ನೆಟ್ವರ್ಕ್ ಬಂತಾ? ಬಂದೈತೆ. ಇರಿ, ಎಲಿಫೆಂಟ್ ವಾಚ್ ಟವರ್ ಆಗ್ತೀನಿ. ಸರ್ ಹಿಂಗೆ ಹೋಗ್ಬೋದಾ? ಸಿಗ್ತಾ ಇದೆ ನೆಟ್ವರ್ಕು. ಇನ್ನು 6 ಕಿಲೋಮೀಟರ್ಸ್ ಇದೆ. ಹಿಂಗೇನಾ? ಅದನ್ನು ಇಲ್ಲಿಗೆ ಇಕ್ಕೊಂಡ್ಬಿಡ್ತೀನಿ ಮುಂದೆ ಕಡೆಗೆ ಬಿಡಿ. ನೋಡಿ ಸರ್, ಬೆಂಗಳೂರು ನಿಯರ್ ಬೈ ಹೆಂಗೆ ಸಕಾಲ ಇದೆ. ಎಲಿಫೆಂಟ್ ವಾಚ್ ಟವರ್ ಇನ್ನೂ 6 ಕಿಲೋಮೀಟರ್ಸು. ಇನ್ನೂ 6 ಕಿಲೋಮೀಟರ್ ಇಲ್ಲ. ಇಲ್ಲಿದೆ, ಅದು ಲೊಕೇಶನ್ ಹಾಕಿದ್ದೀವಿ ಸರ್. ಅದು ಬನ್ನಿ, ಲೋಡ್ ಆಗಿದೆ. 6.1 ಕಿಲೋಮೀಟರ್ ಏನಿದೆ. ಇದೆಯಲ್ಲ ಈ ಬೆಟ್ಟ ಇಳಿದಾದ್ಮೇಲೆ ನದಿ ಥರ ಇದೆ, ಅಲ್ಲಿ ಹಂಗೆ ಹೋಗೋದು. ಒಂದು ಪಾಂಡ್ ಬರುತ್ತೆ ಅಲ್ಲೇ. ಬನ್ನಿ. ಭೀಮಾ 9ಕ್ಕೆ ರಿಲೀಸ್ ಅಂತಲ್ಲ. ಟ್ರೈಲರ್ ಬಿಟ್ಟವ್ರೆ, ಬರೀ ರೌಡಿಸಮ್. ಆ ಕಡೆ ರೋಡ್ ನೋಡಿ ಬೈ, ರಾಶ್ ಹೆಂಗ್ ಕಾಣುತ್ತಲ್ಲಿ. ಓಹೋ, ಅಲ್ಲಿ ಅಲ್ಲ ಅಲ್ಟಿಮೇಟ್ ನೋಡಿ ಅದು. ಏಕೆ? ಹಲೋ, ಕೇಳಿಸ್ತಿದೆ ಗುರು? ಏನಕ್ಕೆ ಸ್ಟಾಪ್ ಮಾಡಿದ್ರೆ? ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ. ನನಗೆ ಅಲ್ಲಿ ಯಾರ್ಯಾರೋ ಹುಡುಗರು
ಆಗ್ಬಿಡ್ತಿದ್ದೆ ಒಬ್ಬೊಬ್ಬನಿಗೂ. ಜೀವನದಲ್ಲಿ ನಾ ಕೋಪ ಎಲ್ಲ ತಿರ್ಸ್ಕೊಂಡ್ಬಿಡ್ತಿದ್ದೆ. ನಾನು ಅಲ್ಲಿ ಬ್ಯಾಟ್ರಿ ಆಫ್ ಆಗೋಯ್ತು. ಇದೇನಾಗಿದೆ ರೆಕಾರ್ಡ್ ಆಗ್ಬಿಟ್ಟು ಫುಲ್ಲು ಆಗ್ಬಿಟ್ಟಿದೆ ಎಷ್ಟೊತ್ತು. ನಾನು ಆಫ್ ಆಗಿದೆ ಅಂದ್ಕೊಂಡಿದ್ದೀನಿ. ಆಯಿತು ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಬಂದೆ. ಇದ್ರಲ್ಲಿ ಓಪನ್ ಮಾಡಿ. ಗ್ಲೌಸ್ಗೆಲ್ಲ ಎ ಸಿ ಬಿಡಬೇಕು ಗುರು. ಹಿಂಗೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಒಳಗಡೆ ಎಲ್ಲ ಎ ಸಿ ಹೆಂಗೆ ಓಡ್ತಾ ಇರಬೇಕು ಗೊತ್ತಾ? ನೋಡೋಣ ಇರಿ ಮೂಮೆಂಟ್ ಆದಾಗ. ಹಾಂ ಬನ್ನಿ ಕರೆಕ್ಟ್. ಹಾಂ ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ಅಕ್ಕ ಹಾಯ್. ಅಲ್ಲ ಏನು ಹುಡುಗಿ ಸ್ಟೇರಿಂಗ್ ಬಿಟ್ಬಿಟ್ಟೆ ಕೈ ಎತ್ಬಿಟ್ಲು. ಹಾಂ ಓಕೆ. ಓ ಇದೇ ನೆನಪಾಯ್ತಾ? ಅಯ್ಯೋ ಇಲ್ಲಿ ವಿಡಿಯೋ ಓದ್ಸತಿ ಹಾಕ್ತೀನಿ. ಇದೇ ಜಾಗಕ್ಕೆ ನಾವು ಸಮ್ಮರಲ್ಲಿ ಬಂದಿದ್ವಿ. ಅವಾಗ ಇದೆಲ್ಲ ಹೆಂಗಿತ್ತು ಅಂದರೆ ಫುಲ್ಲು ಡ್ರೈ ಇತ್ತು. ಇವಾಗ ನೋಡಿ ಹೆಂಗಿದೆ, ವಿಂಟರಲ್ಲಿ ಫುಲ್ಲು ಗ್ರೀನರಿ. ಇಲ್ಲಿ ಸ್ವರ್ಗ. ಬಾ ಇದನ್ನ ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದ್ಯೋ ಅಂತ ಗೊತ್ತಿಲ್ಲ, ಬಟ್ ಈ ಸುತ್ತ ಗ್ರೀನರಿ ಇರೋದಂತೂ ಸೂಪರ್ ಆಗಿದೆ. ಡೆಸ್ಟಿನೇಷನ್ಗೂ ನಾವು ಹೋಗೋ ರೋಡ್ ಎಂಜಾಯ್ ಮಾಡ್ಕೊಂಡು ಹೋಗೋದೇ ಬೈಕ್ ರೈಡು. ಲೊಕೇಶನ್ ಬತ್ತಾಯ್ತಾ? 4 minutes. ಟೈಗರ್ ಬರೀ ಗುಡ್ರುತಾನೆ ಐತೆ, ಇನ್ನೂ ಕಿರ್ಚಾಟನೇ ಶುರು ಮಾಡಿಲ್ಲ. ಇವ್ರಿಗೆ ಹೈವೇ ಬರಲಿ ಯಾವಾಗಂತ ಕಾಯ್ತಾ ಇರ್ತಾರೆ ಟೈಗರ್. ಸೊ ಇನ್ನೇನು ಕೇವಲ 3 ನಿಮಿಷಗಳಲ್ಲಿ ನಮ್ಮ ಎಲಿಫೆಂಟ್ ವಾಚ್ ಟವರ್ ಸಿಗಲಿದೆ. ಪಾಪ ನಮ್ಮ ಮುಂದೆ ಇರೋ ಪ್ರಜ್ವಲ್ ಪಿಲಿಯನ್ ರೈಡರ್ಗೆ ಕಾಲೆಲ್ಲ ನೋವ್ತಾ ಇದೆ. ಈ ರೋಡಲ್ಲಿ ಏನೂ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾವು ಫಾಸ್ಟಾಗಿ ಹೋಗೋದಕ್ಕೂ ಆಗಲ್ಲ. ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲೇ ಲೆಫ್ಟ್, ಅಲ್ಲೇ ಇದೇ ಜಾಗ. ಲೆಫ್ಟ್ ಹೋದ್ರೆ ಹಿಂಗಿದೆ ಫಾರೆಸ್ಟ್, ಡೆನ್ಸ್ ಫಾರೆಸ್ಟ್ ಒಳಗಡೆ ಹೋಗ್ತೀವಿ. ಇದೆಯಾ? ಟವರ್ ಮೇಲೆ ಹೋಗ್ಬೋದಲ್ಲ? ಗೊತ್ತಿಲ್ಲ. ಅಲ್ಲಿ ಇದು ಆನೆಗೆ ಹೇಳ್ಬಿಟ್ಟು ಹಚ್ಕೊಂಡು ಹೋಗೋದಾ? ಬನ್ನಿ. ಇದೆ ಎಲಿಫೆಂಟ್ ವಾಚ್ ಟವರ್. ಅಲ್ಲಿದೆ ಟವರ್ ನೋಡಿ. ಹಾಂ ಅಲ್ಲಿದೆ. ಇಲ್ಲಿ ಹಾಕ್ಲಾ? ಹಾಂ ರೈಟ್ ರೋಡ್ ಇಲ್ವಾ? ನಡ್ಕೊಂಡು ಹೋಗ್ಬೇಕಾ? ಅಲ್ಲಿ ಮುಂದೆ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಮುಂದೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಇಲ್ಲೇ ರೀ ಎಲ್ಲೋಯ್ತಿದ್ದೀರಾ? ಇಲ್ಲಿ ರೈಟ್ ಇದೆ, ರೋಡ್ ಇದೆ. ರೋಡ್ ಇದೆಯಾ? ಸೊ ಮೇನ್ ರೋಡಿಂದ ಒಂಚೂರು ಮುಂದೆ ಬಂದು ರೈಟ್ ತೊಗೊಂಡ್ರೆ ಎಲಿಫೆಂಟ್ ವಾಚ್ ಟವರ್. ಟವರ್ ಮೇಲೆ ಹತ್ತಕ್ಕಾಗುತ್ತೆ. ಗೇಟ್ ಹಾಕ್ಬಿಟ್ಟವ್ರಾ? ಗಾಡಿ ಹತ್ಸದ? ಸರ್ ಈಗ ಎಲಿಫೆಂಟ್ ಬರತ್ತಂಗೆ ಇಲ್ಲೇ ಬಾಟ್ಲು ತೊಗೊಂಡು ಕುತ್ಕೊಂಡ್ಬಿಡೋದಾ? ಇಲ್ಲಿ ಒಂದು 10 ಆನೆಗಳು ಸೈಟ್ ಆಗಿದೆ ಸರ್ ಇಲ್ಲಿ. ಸೇಮ್ ಅದ್ರ ಮೇಲೆ ಇಲ್ಲೇ 4:45 6 ಗಂಟೆ ಒಳಗಡೆ. ಸೊ ಮೇನ್ ರೋಡಿಂದ ಇಲ್ಲಿ ಬಂದರೆ ಎಲಿಫೆಂಟ್ ವಾಚ್ ಟವರ್. ಇದೇ ದೊಡ್ಡ ಟವರ್ ಮಾಡಿರೋದು. ಬಟ್ ಇಲ್ಲಿ ಎಲ್ಲ ಎಣ್ಣೆ ಹೊಡೆದು ಹಾಳು ಮಾಡಿಬಿಟ್ಟವ್ರೆ.
ಕಾರ್ತಿಕ್ ಏನು ಬರೀ ಬಾಟ್ಲ್ ಇಟ್ಕೊಂಡಿದ್ದೀರಾ? ಮಿಕ್ಸ್ ಮಾಡಬೇಕು. ಖಾಲಿ ಮಾಡ್ಬಿಟ್ಟಿದ್ದೀರಾ ಇಲ್ಲಿ ಯಾವುದೋ ಇಲ್ಲಿ ಠಣ್ 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 ಠಣ್. ಇದು ಬಂದು ಸುಮ್ಮನೆ ಇದೆಲ್ಲ ಅರ್ಥ ಆಗಲ್ಲ. ತಮಿಳ್ ಬರೋವ್ರಿಗೆ ಗೊತ್ತಿರುತ್ತೆ. 2005 ಮಾಡಿಸಿರೋದು ಇದನ್ನು. ಅವಾಗೆಲ್ಲ ನನಗೆ ಅನಿಸ್ದಂಗೆ ಇದು ರೋಡ್ ಇರಲಿಲ್ಲ, ಈಗೇನೋ ರೋಡ್ ಮಾಡಿರೋದಕ್ಕೆ ಇದು ಮಾಡಿದ್ದಾರೆ. ಸಮ್ಮರ್ ಟೈಮಲ್ಲಿ ಇಲ್ಲಿ ನೀರು ಕುಡಿಯೋದಕ್ಕೆ ಎಲಿಫೆಂಟ್ಸ್ ಬರುತ್ತೆ ಆ ಕಡೆ. ರೆಸ್ಟ್ ರೂಮ್ ಏನೋ ಮಾಡೋಕೆ ಮಾಡಿದ್ದಾರೆ ಇಲ್ಲ. ಇದು ಇಷ್ಟೇ. ಇದೆಲ್ಲ ಬಂದು ಫುಲ್ಲು ಫಾರೆಸ್ಟ್ ರೀಜನ್ನು. ಇಲ್ಲಿ ನಿಂತ್ಕೊಂಡ್ರೆ ಸೇಫ್ ಝೋನ್ ಇರುತ್ತೆ ಅಂತ ಚೆನ್ನಾಗಿರುತ್ತೆ. ಬಟ್ ಇವಾಗ ಆನೆಗಳೇ ಕಾಣಿಸ್ತಾ ಇಲ್ಲ. ಹಂಗೆ ಒಂದು 5 ಆನೆ ಬಂದ್ಬಿಟ್ಟಿದ್ರೆ ಕುಡಿಯೋಕ್ಕೆ ಸೂಪರಾಗಿರುತ್ತೆ. ಬಟ್ ಇಲ್ಲಿ ಬಂದಿರೋ ವೀಡಿಯೋನ ಹಾಕಿದ್ದೀನಿ ನೋಡಿ ಕೆಳಗಡೆ. ಅದು ವೀಡಿಯೋ ಬೇರೆ ಯಾರೋ ಶೂಟ್ ಮಾಡಿರೋದು, ಫೋಟೋ ವೀಡಿಯೋ. ಹಬ್ಬ ಸುಸ್ತಾಗೋಯ್ತು. ನೈಟ್ ಬಂದರೂ ಗಾಡಿ ಹಾಕ್ಬಿಟ್ಟು ಇಲ್ಲಿ ಮಲ್ಕೊಂಬಿಟ್ರೆ ಯಾರು ಕೇಳಲ್ಲ, ಕ್ಲೀನ್ ಮಾಡ್ಕೊಂಬಿಟ್ಟು. ಹಾಂ ಇಲ್ಲಿ ಕಾಣಲ್ಲ ಅದೇ. ಬಟ್ ಇವರೆಲ್ಲ ಪಾರ್ಟಿ ಮಾಡೋಕ್ಕೆ ಇಕ್ಕೊಂಬಿಟ್ಟವ್ರು ಇದನ್ನು. ಹೌದು, ಅದನ್ನು 5 ಹೊಡೆದ್ಬಿಟ್ಟು ಇಳಿಬೇಕು. ಅವಾಗ ಹಿಂಗೆ ಇಳಿಯೋದು, ಹಿಂಗೆ ಕಾಲು ಹಾಕೋದಂತ ಗೊತ್ತಾಗ್ತಾ ಇರುತ್ತೆ. ಹೌದು, ಸೊ ಇಲ್ಲಿಗೆ ಕ್ಲಾಸಿಕ್ 350 ಇರೋದನ್ನ ಪಂಚರ್ ಹಾಕಿಸ್ಬಿಟ್ಟು ರೆಡಿ ಮಾಡಿಸಿ ಇನ್ನೇನು ಬ್ಯಾಕ್ ಟು ಬೆಂಗಳೂರು ಓಡ್ತಾ ಇದ್ದೀವಿ. ಸಖತ್ ಬಿಸಿಲು ಗುರು. ಬಟ್ ಬೆಂಗಳೂರಿಗೆ ಹೋಯ್ತಾ 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 ಮಳೆ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನೋಡ್ಬಿಟ್ಟು ಬಟ್ ಈ ಎಲ್ಲಾರ ಬಂದಾಗ ಈ ಪಂಚರ್ ಹಾಕ್ಬಿಟ್ರೆ ಅದೊಂದು ಇದು. ನಂದ್ರದ್ದು ಒಂದು ಚಿಕ್ಕ ಚಿಕ್ಕ ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ ತಂತಿ. ಅದು ಇಲ್ಲಿ ಅವರೆಲ್ಲ ಬಿಚ್ಚಲ್ಲ, ಅದಕ್ಕೆ ಏರ್ ಫಿಲಪ್ ಮಾಡಿಬಿಟ್ಟು ಏರ್ ಓಡಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಈ ಪಿನ್ನು ಏರ್ ಹೋಗಿರೋದು ಹೆಂಗಾಗಿದೆ ಅಂದರೆ ಲೈಟಾಗಿ ಹೋಗ್ತಾ ಇದೆ. ಸೊ ಅಲ್ಲಿ ಅವರು ಬಿಚ್ಚಲ್ಲ ಅಂತಂದರು. ಅದಕ್ಕೆ ಪಾಪ ನಮ್ಮ ಸರ್ರು ಏರ್ ಇನ್ಫ್ಲೇಟ್ರ ಇದೆ ಹೆಸರು, ಇದನ್ನು ತಂದಿದ್ರು. ಇದರಿಂದ ನಾವು ಏರ್ ಹೊಡ್ಕೊಂಡು ವಾಪಸ್ ಬಂದ್ವಿ. ಇವಾಗ ಏರಿಯಾಗೆ ಹೋಗಿ ಚೇಂಜ್ ಮಾಡಿಸ್ಬೇಕು. ಗುರು ಹಂಗೆ ಒಂದು ನಿಮಿಷ ಹಿಡ್ಕೊ ಗುರು. ಹಂಗೆ ಚಿಕ್ಕದು ಸ್ಟೇಪಲ್ ಪಿನ್ನು, ಇಲ್ಲಾಂದರೆ ನಾರ್ಮಲ್ ಪಿನ್ ಇರುತ್ತೆ ಅನ್ಸುತ್ತೆ, ಹೋಗ್ಬಿಟ್ಟೈತೆ. ಅದು ಲೈಟಾಗಿ ತೂತಾಗೈತಲ್ಲ. ಗೊತ್ತಾಯ್ತಾ ರೂಟು? ಆಟೋಲ್ಲಿ ಹೋದ್ರೆ ಎಲೆಕ್ಟ್ರಾನಿಕ್ ಸಿಟಿ ಮೇಲೆ ಹೋಗ್ಬಿಡು. ಅಲ್ಲಿಂದ ಮುಂದೆ ಬಾ ಅಂತ. ಹಾಂ, ಸೊ ಇದಕ್ಕೆ ಇಲ್ಲಿಂದ ಇನ್ಬಿಲ್ಟ್ ಕನೆಕ್ಷನ್ ಇದೆ ಈ ಗಾಡಿಗೆ. ಅದನ್ನು ತಗೊಂಡು ಏನು ಗುರೋದು? ಎಲ್ಲಿತ್ತಿದು?
ಇದ್ರ ಮೇಲೆ ಯಾವಾಗಿಂದ? ಇಲ್ಲ ಏರ್ ಎಳಿತಾ ಇಲ್ಲ ಇದು. ಎಳಿತೈತೆ ಬ್ರೋ. 20ಕ್ಕೆ ಬಂತು. 10 ಇತ್ತು. 20ಕ್ಕೆ ಹೋಗೈತೆ. ಓಕೆ. ಅಮ್ಮ ಸೊ ಇಲ್ಲಿಗೆ ನಮ್ಮ ಇದು ರೈಡ್ ಮುಗಿಯುತ್ತೆ. ವೆದರ್ ಮಾನ್ಸೂನಲ್ಲಿ ಹೋಗಿ ನಾವು ಸಮ್ಮರ್ ರೈಡ್ ಮಾಡ್ಕೊಂಡು ಬಂದಿರೋ ಥರ ಇದೆ. ಫುಲ್ಲು ಎಲ್ಲ ಡ್ರೈನ್ ಔಟ್ ಆಗಿಬಿಟ್ಟು ಇನ್ನೊಂದು ಕ್ಲಾಸಿಕ್ 350 ಪೆಂಡಿಂಗ್ ಇತ್ತಲ್ಲ, ಅದನ್ನು ಬರಬೇಕು. ಅದಕ್ಕೆ ಕಾಯ್ತಾ ಇದ್ದೀವಿ. ಅದನ್ನು ಬಂದಮೇಲೆ ವಾಪಸ್ ಏರಿಯಾಗೆ ಹೋಗಬೇಕು. ಸೊ ಇವಾಗ ಇನ್ನೂ ಎಲ್ಲಿ ಕರ್ನಾಟಕಕ್ಕೆ ಬಂದ್ರೂ ಸಮ್ಮರ್ ಸಖತ್ತಾಗಿದೆ. ಇವತ್ತೊಂಥರ ಮಾನ್ಸೂನ್ ರೈಡ್ ಆಗಿಲ್ಲ, ಇದೊಂಥರ ಸಮ್ಮರ್ ಮಾನ್ಸೂನ್ ರೈಡ್ ಆಗಿದೆ. ಸೊ ಪಂಚರ್ದಂತೂ ಒಂದು ಸ್ವಲ್ಪ ನಾವು ಏನಾರ ಒಂದು ಕಲ್ತ್ಕೋಬೇಕಾಗತ್ತೆ ನೆಕ್ಸ್ಟ್ ರೈಡ್ ಅಷ್ಟರಲ್ಲಿ. ಸ್ವಲ್ಪ ಏರ್ ಹೊಡಿಯೋದು, ಆ ವೀಲ್ ಬಿಚ್ಚೋದೆಲ್ಲ ಕಲ್ತ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ. ಅವಾಗ ಈಸಿ. ಇನ್ನೊಂದು ಬಿಟ್ಟಿದ್ದಾರೆ ಮೋಟೋಲ್ದು, ಅದನ್ನು ತೊಗೋಬೇಕು. ಅದು ಏನಂದರೆ ಹಿಂಗೆ ಪಂಚರ್ ಆದಾಗ ಒಳಗಡೆ ಸ್ಪ್ರೇ ಥರ ಹೊಡಿದ್ರೆ ಅದು ಫೋಮ್ ಥರ ಆಗುತ್ತೆ. ಅದ್ರ ಮೇಲೆ ಏರ್ ಹೊಡಿಬೇಕು. ಏರ್ ಹೊಡಿದ್ರೆ ಅದೊಂದು 50 ಕಿಲೋಮೀಟರ್ಸ್ ತನಕ ಅದು ಫೋಮ್ ಕುತ್ಕೊಂಡಿರುತ್ತೆ, ಅದು ಬ್ಲಾಕ್ ಆಗಿರುತ್ತೆ. ಆಮೇಲೆ ನಿಯರ್ ಬೈ ಪಂಚರ್ ಶಾಪಲ್ಲಿ ಹಾಕ್ಸ್ಕೋಬೇಕು. ಬಟ್ ಈ ಅಡ್ವೆಂಚರಸ್ ಗಾಡಿಗಳಲ್ಲೆಲ್ಲ ಏನು ಅಂತ ಅಂದರೆ ಹಿಂದೆ ಡ್ಯೂಯಲ್ ಡಿಸ್ಕ್ ಬರುತ್ತಲ್ಲ, ಇದನ್ನೆಲ್ಲ ಎಲ್ಲರಿಗೂ ಬಿಚ್ಚೋಕೆ ಗೊತ್ತಿರಲ್ಲ. ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ಬಿಚ್ತಾರೆ. ಅದನ್ನಿಲ್ಲ ಅಂದರೆ ಬಿಚ್ಚೋದನ್ನು ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ತೊಗೋಬೇಕು. ಸೊ ಇಲ್ಲಿಗೆ ನಮ್ಮ ಈ ರೈಡ್ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಷ್ಟೇ. ಓಕೆ ಬಾಯ್.